ಆಯ್ತು. ಇವಾಗ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನಂತೀರಾ? ಸಿದ್ದರಾಮಯ್ಯನ ಬಗ್ಗೆ ಕೆಲಸ ಮುಖ್ಯಮಂತ್ರಿ ಬದಲಾಗಬೇಕಾ ಏನನ್ಸುತ್ತೆ? ಏನ್ ಹೇಳೋಣ ನಾವು, ಯಾರು ಬಂದ್ರು ಅದೇ ಗೋಳೆ. ಅವರು ಗ್ಯಾರಂಟಿ ಯೋಜನೆಗಳು ಕೊಟ್ಟವನಪ್ಪ 2000 ಹೆಂಗಸ್ರಿಗೆ ಆಗ್ತಾನೆ. ಅವನು ಮಡಿಕೆಗೆ ತಿಂದ ಬಿಜೆಪಿನೋ ಇಲ್ಲಿ ಹೇಳೋದು ಒಂದ್ ಸ್ವಲ್ಪ ಕೇಳ್ರಿ. ಸರ್ಕಾರ ಯಾವುದೇ ಬದಲಾದ್ರೂ ಜನನಂತಕ್ಕೂ ಉದ್ಧಾರ ಮಾಡಕ್ ಬಿಡಲ್ಲ ಬೋಳಿ ಮಕ್ಕಳು. ಎಂತ ಮಾತ್ರಿ ಇದು? ಎಂತ ಮಾತು ಪಂಕಜ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ? ಅರ್ಥ ಆಯ್ತಾ? ಹೆಂಗಸರಿಗೆ 2000 ಹಾಕಿ ಗಂಡಸರಿನಿಂದ ಮನೆ ಹಾಳು ಮಾಡಿ ಹಾಕಿದ್ರು. ಯಾಕೆ ಅಂದ್ರೆ ನಮ್ಮ ಹತ್ರ ಸರಾಯಿ ಕುಡಿತೀವಿ, ನಾವು ಕಾಸು ಕೊಡ್ತೀವಿ ಅವ್ರಿಗೆ. ನನ್ನ ಮಕ್ಕಳು ಎಣ್ಣೆ ರೇಟ್ ಜಾಸ್ತಿ ಮಾಡಿ ಬಸ್ ಎಲ್ಲ ಫ್ರೀ ಅಂತೇಳಿ ಮಾಡಿಬಿಟ್ಟು ನಮ್ಮಮ್ಮನಿಗೆ ಬೀದಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಸಾಕು, ಅಷ್ಟು ಸಾಕು ಆ ಬೋಳಿ ಮಕ್ಕಳು ಮಾಡಿರೋದು. ಅಯ್ಯೋ, 6 ಕಾಸು 3 ಕಾಸು ಕುಡಿಕೆ ಹಣತರ ಕೂಡಿಕ್ತಾ ಇದೆ. ಈ ನನ್ನ ಮಕ್ಕಳು ಎಲ್ಲಿಂದ ಒಕ್ಕರ್ಸ್ಕೊಬಿಟ್ರಪ್ಪ? 2ಕ್ಕೆ 4, 4ಕ್ಕೆ 6, 6ಕ್ಕೆ 8. ಯಾಕೆ ಸಿದ್ದರಾಮಯ್ಯ ಮತ್ತೆ ಉಚಿತ ಯೋಜನೆ ಎಲ್ಲ ಕೊಟ್ಟವ್ರು ಒಳ್ಳೆ ಮುಖ್ಯಮಂತ್ರಿ ಅಲ್ಲ? ಪ್ಯಾಂಟ್ ಬಿಚ್ಚಿದ್ರೆ ಎಲ್ಲ ಉಚಿತಾನೆ. ಪ್ಯಾಂಟ್ ಇನ್ನ ಬಿಚ್ಚಿಲ್ಲ, ಅವನು ಬಿಚ್ಚಿದಾಗ ಇದು ಮಾಡೋಣ ಸಾಕು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈಗ ಯಡಿಯೂರಪ್ಪನ ಮಗ ರಾಜೀನಾಮೆ ಕೇಳ್ತಾರೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಟ್ಬಿಡಿ ಅಂತ. ಎಲ್ಲರೂ ಕೊಟ್ಬಿಡ್ಲಿ, ಎಲ್ಲ ಕೊಟ್ಬಿಟ್ಟು ಜನತೆ ಸರ್ಕಾರಕ್ಕೆ ಬಿಟ್ಬಿಡ್ಲಿ ಸಾಕು. ಅಷ್ಟು ಮಾಡಿದ್ರೆ ಸಾಕು, ಯಾವನು ಬೇಡ. ಎಲ್ಲ ಅವರವ್ರ ಕೊಳ್ಳೆ ಹೊಡೆಯೋದಲ್ಲ ಮುಖ್ಯ, ಜನತೆ ಸರ್ಕಾರ ಮಾಡಬೇಕು. ದೊಡ್ಡಬಳ್ಳಾಪುರದಲ್ಲಿ ಮೂಲಭೂತ ಸೌಕರ್ಯ ಹೇಗಿದೆ ಎಲ್ಲ? ಈಗ ಚರಂಡಿನೂ ಇಲ್ಲ, ನಾನು ಪುಟ್ಕೋಸಿನೂ ಇಲ್ಲ. 15 ವರ್ಷದಿಂದ ಹಿಂಗೆ ಅದೇ. ಯಾವ ಈಗ ಫಸ್ಟ್ ಹೇಳಿದೆ, ಅವನ್ ಮಡಿಕೆಗೆ ತಿಂದ, ಇವ್ನು ಸೊಟ್ಕೊಲಕ್ ತಿಂದ. ಆ ಸರ್ಕಾರ ಇರ್ರಿ, ಆ ಸರ್ಕಾರ ಇರಪ್ಪ ಒಂದ್ ನಿಮಿಷ. ಆ ಸರ್ಕಾರ ಇತ್ತು, ಆ ಸರ್ಕಾರ ಇದ್ದಾಗ ಏನಕ್ಕೆ ಹೇಳೋರಂದ್ರೆ ನಮ್ಮ ಸರ್ಕಾರ ಇಲ್ಲ ಮೇಲೆ, ನಮ್ಮಿಂದ ಅಳ್ಳಾಡ್ಸಕ್ ಆಗಲ್ಲ ಅನ್ನೋರು. ಅಣ್ಣ ಒಂದ್ ಸೆಕೆಂಡ್, ನಾನು ಹೇಳಿದ್ಮೇಲೆ ಈಗ ಕಾಂಗ್ರೆಸ್ ಇದೆ ಪಾಪ, ಅವ್ರೇನ್ ಮಾಡ್ತಾರೆ? ಅವ್ರು ಬಂದಿರೋದು ಹೊಸದ್ದು, ಅರ್ಥ ಆಯ್ತಾ? ಅವ್ರು ಬಂದಿರೋದು ಹೊಸದು, ಅಧಿಕಾರ ಅವ್ರದೇ. ಅವ್ರು ಕೊಟ್ರೆ ಇವ್ರು ಭಿಕ್ಷೆ ಈಸ್ಕೊಂಬರ್ಬೇಕು ಅಷ್ಟೇ. ಸರ್ಕಾರದ ಇದೇ ಹಾಳು ಮಾಡೋದೇ ಜನ. ಜನಕ್ಕೆ ಒಳ್ಳೇದು ಮಾಡೋದು ಏನು ಇಲ್ಲ. ನಮ್ಮ ಜೋಬ್ನಿಂದ ಹಣನ ಹಾಕಿ ಅವ್ರು ಹಾಳು ಮಾಡಬೇಕು ಅಷ್ಟೇ. ನಮ್ಮನ್ನ ಯಾವ ಸರ್ಕಾರ ನಿಮ್ಗೆ ಉತ್ತಮವಾಗಿ ನೋಡ್ರಿ, ಯಾವ ಸರ್ಕಾರನೂ ಇಲ್ಲ. ಜನತೆ ಸರ್ಕಾರ ಕೊಟ್ರೆ ಉತ್ತಮ. ನಾನೇ ಮಿಂಡ್ರು ಗುಡ್ತಾನು ಅಂದ್ರೆ ನೀನ್ ನನ್ ಗುಡ್ತಾನು ಕಣ. ಈ ಮಾತು ಎಲೆಕ್ಷನ್ ಟೈಮಲ್ಲಿ ಯಾಕೆ ಬರಲ್ಲ? ಯಾರು ನಾವು ಎಲೆಕ್ಷನ್ಕಲ್ಲ, ನಾವು ಹಿಂದೆನೇ ಸರಾಯಿ ಪ್ಯಾಕೆಟ್ಗಳು ಇದ್ದ ಕಾಲದಾಗೆ ಒತ್ಕೊಂಡು ಎಗಲ್ಕ ಗೆಲ್ಲಿಸಿ ನಾವೆಲ್ಲ ಅನುಭವ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ನಾವು ಯಾವೊಂದು ಸರ್ಕಾರಕ್ಕೂ ಯಾವನಿಗೂ ಓಟ್ ಹಾಕಲ್ಲ, ಯಾವನ ಹತ್ರಕ್ಕೂ ಹೋಗಲ್ಲ. ಸರ್ ನೀವೇನು ಹೇಳ್ತೀರಾ? ಓಟ್ ಹಾಕ್ತೀರಿ ಸರ್, ಆದ್ರೆ ನಾವು ಏನು ಪಕ್ಷಪಾತಿತೆ ಇಲ್ಲ. ಆದರೆ ಈ ಸಲ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ ಬಿಜೆಪಿ ಸರ್, ನಮ್ದು ಬಿಜೆಪಿ ಐತಿ. ಇಲ್ಲಿ ಧೀರಜ್ ಮುನ್ರಾಜು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾವನು ಮೇಲ್ನೇ ಅಧಿಕಾರಿಗಳು ಇವರೇ ತಂದಿರೋದು, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಫ್ರೀ ಅಂತ ಕೊಟ್ಟವ್ರೆ, ಹೆಂಗಸ್ರಿಗೆ ಮಜಾ ಮಾಡ್ತಾವ್ರೆ ಅಷ್ಟೇ. ಗಂಡಸ್ರಿಗೆ ಏನು ಅದ್ರ ಏನೂ ಇಲ್ಲ. ಹಾಂ ಅಷ್ಟೇ. ಹೆಂಗಸ್ರು ಇವಾಗ ಬ್ಯಾಗ್ ತೆಗಲಾಕ್ತಿ ಅಂತಾರೆ, ಫ್ರೀ ಬಸ್ ಹೋಗ್ತಾರೆ. ಹಾಂ ಅಷ್ಟೇ ಬದುಕು. ಹೋದ್ರೆ ಧರ್ಮಸ್ಥಳದಾಗ ಇರ್ತಾರೆ, ನಾವು ನೋಡಿಲ್ಲ ಅಲ್ಕೊಂಡಿರ್ಬೇಕು. ಹಂಗಾಗಿದೆ. ನಿಜವಾಗ್ಲೂ ನೀವು ಮನುಷ್ಯರಲ್ಲ ರೀ, ಮನುಷ್ಯರಲ್ಲ. ಇನ್ನೇನ್ ಜವಾನ ಅಲ್ಲ, ನನ್ ಭಾಗದ ದೇವ್ರು ರೀ, ನನ್ ಭಾಗದ ದೇವ್ರು. ಈಗ 2000 ಕೊಡ್ತಾವ್ರೆ, ಅವ್ರ ಅಕೌಂಟ್ ಆಗಿರ್ತದೆ. ಡ್ರಾ ಮಾಡ್ಕೊಂತಾರೆ, ಹೊರಟಿರ್ತಾರೆ. ಇದು ಫ್ರೀ ಬಸ್ ಅದೇ ಹೋಗ್ತಾರೆ. ನನ್ನ ಜೊತೆ ಇರೋ ಪ್ರಶ್ನೆ ಅಲ್ಲ. ಸರ್ಕಾರ ಈ ಥರ ಮಾಡಬಾರ್ದು. ಇವಾಗ ಎಲ್ಲ ಮಾಡಿದ್ರು ಫ್ರೀ ಅಂತ ಕೊಡಕ್ಕೆ ಹೋಗ್ಬಾರ್ದು. ಸ್ವಲ್ಪ ಅದಕ್ಕೊಂದು ಇದು ಮಾಡಿದರೆ ಜನನು ಸ್ವಲ್ಪ ಮುಂದಕ್ಕೆ ಬರೋರು. ರೋಡ್ ಕೆಲಸಗಳು ಇನ್ನೊಂದು ಮತ್ತೊಂದು ಆಗವು. ಬಗ್ಗೆ ಮಾತಾಡ್ತಾರೆ, ಅಕ್ಕಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಎಲ್ಲ ಮಾತಾಡ್ತೀವಲ್ಲ, ಏನು ಬೇಕಿಲ್ಲ ನಮಗೆ. ಅಕ್ಕಿನೂ ಬೇಕಾಗಿಲ್ಲ. ಅಲ್ಲ, ನಮ್ಮ ಬೇಕಾದ್ರೆ ಅದು ಕಾಸು ಕೊಡ್ಲಿಕ್ಕೆ ತಗೊಂಡು ಬೇಕಾದ್ರೆ 5 ರೂಪಾಯಿ 10 ರೂಪಾಯಿ ಮಾಡಲಿ ಬೇಕಾದ್ರೆ ಅದು ಕೊಟ್ಬಿಟ್ರೆ ಸರ್ಕಾರಕ್ಕೂ ಒಳ್ಳೇದಾಗ್ತದೆ, ಜನಗಳಿಗೂ ಒಳ್ಳೇದಾಗ್ತದೆ. ದೊಡ್ಡಬಳ್ಳಾಪುರ ಒಂದು ತಾಲೂಕು, ಸೌಕರ್ಯ ಚರಂಡಿ ವ್ಯವಸ್ಥೆ ಏನು ಸುಮಾರು ಸಾಧಾರಣವಾಗಿದೆ ಸಹ ಅಂತ ಹೇಳ್ಕೊಳಂಗಿಲ್ಲ. ಅವರು ಮಾಡೋಕ್ಕಿಲ್ಲ, ಆಗ್ತಾ ಇಲ್ಲ. ಅನುದಾನಗಳು ಬರ್ತಾ ಇಲ್ಲ ಅವ್ರಿಗೆ. ಯಾವುದೇ ಒಂದು MLA ಕೋಟ ಬರ್ತದೆ, ಇಲ್ಲಿ MP ಕೋಟ ಬರ್ತದೆ. ಏನಾರು MP ಕೋಟ ಸುಧಾಕರ್ ಗೆದ್ದ ಅಥವಾ ಹೋದ ಅಷ್ಟೇ. ಒಂದು ಸುಧಾಕರ್ ಹೇಗೆ ನಮ್ಮ ಕಡೆ ಇಲ್ಲಪ್ಪ ಬಂದಾಗಿಂದ ನಮ್ಮ ಕಡೆ ಬರೇ ಇಲ್ಲ. ಚಿಕ್ಕಬಳ್ಳಾಪುರ ಇಲ್ಲಿ ಬಂದು ಏನು ರೇ ಹೊಡಿಕಲ್ಲ ಅವನು. ಏನೋ ಧೀರಾಜ್ ಏನೋ ಬಂದರೆ ಇದು ಕಡೆ ಸಣ್ಣ ಪುಣ್ಣ ಕೆಲಸಗಳು ಮಾಡಿಸ್ತಾರೆ. ಏನೋ ಬಂದರೆ ಅನುದಾನಗಳು ಬಂದರೆ ಬರ್ದೆ ಆತನ ಕೈಯಿಂದ ಮಾಡೋಕ್ಕಾಗ್ತದ?
ಎಲ್ಲ ಅವ್ರು ಕೊಳ್ಳೆ ಹೊಡೆದೆ, ಅವರು ಜಮೀನು ತೆಗೆದು ಸೈಟ್ ತೆಗೆದು ಇದೇ ಮಾಡ್ಕೊಂಬೇಕು, ಅವರು ಮುಂದುವರಿಬೇಕು ಬೇಡ ಸರ್. ದೊಡ್ಡಬಳ್ಳಾಪುರನ 2 ಕಣ್ಗಳು ಅಂತ ಮತ್ತೆ ಸುಧಾಕರ್ ಯಾವ 3 ಕಣ್ಣು ಬಿಡ್ತಾನೆ, ಇನ್ನೊಂದು ಕಣ್ಣು ಬಿಟ್ರೆ ಆಗೈತೆ ಪ್ರಳಯ ಆಗತ್ತದೆ. ಏನ್ ಸರ್ ಈ ರೇಂಜಲ್ಲಿ ಬೇರೆ ಇಳಿಸ್ಬಿಟ್ರಲ್ಲ ಸರ್.